ಸರ್, ನೀವು ಯಾವತ್ತಾದರೂ ಈ ಆತ್ಮಗಳನ್ನು ನಂಬ್ತೀರಾ? ಉಂಟು ಅಂತ ಹೇಳ್ತಾರೆ ಸರ್, ಗೊತ್ತಿಲ್ಲ ನನಗೆ. ನಾನು ನನ್ನ ಹೆಂಡತಿ ಎಕ್ಸ್ಪೈರ್ ಆಗಿದ್ದಾಳೆ. ಅವಳು ತೀರಿದ ಜಾಗದಲ್ಲೇ ನಾನು ಮಲಗೋದು. ನನಗೆ ದೇವರಲ್ಲಿ ಇಷ್ಟ ತನಕ 2.5 ವರ್ಷ ಆಯಿತು. ಇಷ್ಟ ತನಕ ಯಾವುದು ಉಪದ್ರವ ಮಾಡಲಿಲ್ಲ. ಅಂದರೆ ನೀವು ಆತ್ಮಗಳು ಇಲ್ಲ ಅಂತ ಹೇಳ್ತೀರಿ? ಅಲ್ಲ, ನಂಬಿಕೆ ಉಂಟು ಅಂತ ಹೇಳ್ತಾರೆ, ನಂಬಿಕೆ ಗೊತ್ತಿಲ್ಲ. ನನಗೆ ಅಂಥ ಅನುಭವ ಏನೂ ಬರಲಿಲ್ಲ. ನೀವು 50 ವರ್ಷದಿಂದ ಈ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈ 50 ವರ್ಷದಲ್ಲಿ ನೀವು ಒಬ್ಬಂಟಿಯಾಗಿ ಇಲ್ಲೇ ಒಬ್ಬಂಟಿಯಾಗಿ ನೋಡಿ, ರಾತ್ರಿ ಹೆಚ್ಚಾಗಿ ಅವರು ಫೋನ್ ಮಾಡೋದು ನನಗೆ, JCB ಭಟ್ರು ಫೋನ್ ಮಾಡೋದು. ಎಷ್ಟು ಗಂಟೆ? 11:45 ಗಂಟೆ ರಾತ್ರಿಗೆ ಫೋನ್ ಬಂತು ನನಗೆ. ಧರ್ಮಸ್ಥಳದವರು ಒಬ್ಬರು ಮೊನ್ನೆ ಸತ್ತದ್ದು ಅವರ ಹೆಂಡತಿ. ಗಂಡ ಸತ್ತು ಸುಮಾರು ಒಂದು 3-4 ವರ್ಷ ಆಯಿತು. ದ್ವಾದಶಿ ನಕ್ಷತ್ರದಲ್ಲಿ ಏನೋ ತೀರಿದ್ದು, ಇವರು ಸಹ ಅದೇ ನಕ್ಷತ್ರದಲ್ಲಿ ತೀರಿದ್ದು. ಆವತ್ತೇ ಅವರಿಗೆ ಕ್ರಿಯೆ ಮಾಡಿದರೆ ಅವರು 7 ಜನ್ಮಕ್ಕೂ ಒಟ್ಟಿಗೆ ಇರ್ತಾರಂತೇಳಿ ಒಂದು ನಂಬಿಕೆ ಉಂಟಂತೆ. ಹಾಗೆ ಮಾಡಿ ನಾನು ಹೇಳಿದೆ, 12 ಗಂಟೆ ರಾತ್ರಿ ನಾನು ಆಯ್ತು ಒಂದು ನನ್ನ ನಿಕ್ಕಲು ಭಟ್ರ ನಾಡಗ ಅವು ನಾಣ್ಣಾಗ ಒಂದು ನಾಣ್ಣಾಗ 2 ಗಂಟೆ ಅಮ್ಮ ಶೆಟ್ಟಿ ಎಂಚಾಳ ಬತ್ತು ಮಲ್ಪು ಸರಿ ಹಿಂಗೆ ಇದೇ ಉಪದ್ರಪುರ ನಿಕ್ಲೆ ಮಾತೆರೆಗಳ ಪ್ರಯೋಜನ ಹಾಕೊಂಡು ಮಲ್ಪುಗ ಹೇಳಿದೆ. ಇವ್ರ ಹತ್ರ ಹೇಳಿದೆ, ಇರ್ಲ ಬಲೆ ಹುಲ್ಗ ಅಂತ ಹೇಳಿದೆ. ಮತ್ತೆ ಇಲ್ಲಿ ನಿಸಿ ಬಿಟ್ಟು ಕೂತಿಂಡು ನಾನು ಕೂತ್ಕೊಂಡೆ. ಮಾಡಿದ್ದೀವಿ. ಒಬ್ಬರೇ ನಿಂತ್ರಿ? ಹೌದು, ಒಬ್ಬರೇ ನಿಂತೀವಿ. ಮತ್ತೆ ಸ್ವಲ್ಪ ಹೊತ್ತಾಗ ಅವ್ರು ಬಂದರು. ಏನು ಸಮಸ್ಯೆ ಇಲ್ಲ, ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಅದೇನಾದರೂ ಮರ ಬಿದ್ದರೆ ಅದಕ್ಕೆ ಬಿದ್ದ ಡಬ್ ಅಂತ ಸೌಂಡ್ ಆಗ್ತದೆ, ಹೆಗ್ಗನ ಹೊಡೆದ್ರೆ ಒಂದು ಸೌಂಡ್ ಆಗ್ತದೆ ಅಷ್ಟೇ. ಅಲ್ಲದೆ ಅದು ಸೌಂಡು ಯಾವುದು ಇಲ್ಲಿ ಬಾಡಿದು ರಣ ಹೋಗೋದು, ದೇವದ್ದು, ಪ್ರೇತದ್ದು ಇಲ್ಲ. 100ಕ್ಕೆ 100 ಇಲ್ಲ. ನೀವು ಇಲ್ಲಿವರೆಗೆ 100ಕ್ಕೆ 100 ಅದು ಇಲ್ಲವೇ ಇಲ್ಲ. ನಾನು ಆವತ್ತು ಅವನು ಬರುವಾಗಲೇ ನಾನು ಹೇಳಿದೆ, ಇದೆಲ್ಲ ಊಹಾಪೋಹಗಳು, ಅವನಿಗೆ ಕನಸಲ್ಲಿ ಬಿದ್ದಿರ್ಬೋದು ಅಷ್ಟೇ. 100ಕ್ಕೆ 100 ಅಂತದ್ದಿಲ್ಲ. ಇಲ್ಲ. ಈಗ ನೀವು ಬಂದಾಗ ಎಷ್ಟೋ ದೇಹಗಳು ಬಂದಿರ್ತವೆ, ನೀವು ನೋಡಿರ್ತೀರಿ. 50 ವರ್ಷದಲ್ಲಿ ತುಂಬ ನೋಡಿರ್ತೀರಿ. ನೀವು ನೋಡಿದ ಪ್ರಕಾರ ಮನಸ್ಸಿಗೆ ನಿಮಗೆ ತುಂಬ ಬೇಸರ ಅಂತ ಹೇಳಿದೆ. ನನ್ನ ಭಾರಿ ಆತ್ಮೀಯರು, ಗಂಡ ಹೆಂಡತಿ ಇಬ್ಬರು. ಹೆಂಡತಿ ಪ್ರೆಗ್ನೆಂಟ್, 3 ತಿಂಗಳಿದ್ದು ಪ್ರೆಗ್ನೆಂಟ್. ಅವಳು ಇಬ್ಬರು ಸುಸೈಡ್ ಮಾಡಿಕೊಂಡದ್ದು. 3 ತಿಂಗಳು ಪ್ರೆಗ್ನೆಂಟ್. 3 ತಿಂಗಳು ಪ್ರೆಗ್ನೆಂಟ್. ವೈಟ್ ಇಬ್ಬರು ಸಹ ಗಂಡ ಹೆಂಡತಿ ಬಿಳಿ ಒಂದೇ ಮಂಚದಲ್ಲಿ ಮಾಡಿದೆ. 6x6 ಮಂಚ ಮಾಡಿ ಹೊರಗೆ ಮಾಡಿದ್ದು. ಅದೊಂದು ಬೇಸರ. ಮತ್ತು ಸ್ಮಶಾನದ ದೈವ ಪಿಶಾಚಿಯ ಬಗ್ಗೆ ಏನಾದ್ರು ಹೇಳು ಇದ್ದರೆ ಕಥೆಗಳ ವಿಶೇಷ ಎಲ್ಲ ಹೇಳ್ತಾರೆ. ಅದು ಎಂಥದ್ದಿಲ್ಲ ಮಾತ್ರ ಇಲ್ಲಿ. ಯಾಕಂದರೆ ಇಲ್ಲಿ ನಾವು ಇವರು ಹೇಳಿದ್ರಲ್ಲ, ಯಕ್ಷಗಾನ ಮಾಡಿಸಿದ್ದೆವು. ರಾತ್ರಿ ನಾವು ಇಡೀ ದಿವಸ ಬೇಕಾದ್ರೆ ರಾತ್ರಿ ನಾವು ಮಲ್ಕೊಳ್ತೇವೆ. ಎಂಥದ್ದು ಇಷ್ಟ ಉತ್ಪದ್ರ ಆದದ್ದು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿಗೆ ನಾವು ಇದರಲ್ಲಿ ಇಡೀ ಸ್ಮಶಾನದಲ್ಲಿ ನೆನಪು ಮಾಡಬೇಕಾದ್ರು ಸೀತಾರಾಮ ಶೆಣಿ ಅಂತ ಹೇಳ್ಕೊಂಡು ಈ ಜಾಗೆಯನ್ನು ಉಳಿಸಿದ್ದೇ ಅವರು. ಅಂದರೆ ಸುಬ್ರಾಯ ಶೆಣಿ ಅಂತ ನಮ್ಮ ಹಿರಿಯ ಅಂಗಡಿ ದಾಸಪ್ಪ ಶೆಣಿ ಅವರ ಮಕ್ಕಳಲ್ಲಿ ಸೀತಾರಾಮ ಶೆಣಿ ಅಂತಿದ್ದರು. ಅವರಿಂದಾಗಿ ಇದು ಜಾಗ ಎಲ್ಲ ಉಳಿದಿದೆ. ಇಲ್ಲದ ಅದನ್ನು ಯಾರ ಮನೆ ಕಟ್ಟಿ ಅಂತೆಲ್ಲಾಗಿ ಹೋಗ್ತಿತ್ತಿದ್ದು. ಹಾಗಾಗಿ ಒಂದು ಒಳ್ಳೆಯ ಸ್ಮಶಾನ, ಎಲ್ಲರ ಶ್ರಮದಿಂದ ಒಂದು ಎಲ್ಲರೂ ಸಹ ನೋಡುವಂಥ ಹಾಗೆಲ್ಲ ಒಂದು ಗುರುತಿಸುವಂಥ ಒಂದು ಸ್ಮಶಾನ ಆಗಿ ಇಡೀ ರಾಜ್ಯದಲ್ಲೇ ಹೇಳ್ಬೋದು, ರಾಜ್ಯದಲ್ಲಿ ಒಂದು ಹೆಸರಾದ ಒಂದು ಸ್ಮಶಾನ ಆಗಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವರು. ನಾವು ಇದು ಅಂದರೆ ಎಲ್ಲರಿಗೂ ಇದು ಭಾಗ್ಯ ಸಿಗೋದಿಲ್ಲ. ಸ್ಮಶಾನದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಶ್ರಮ ಪಡಲಿಕ್ಕೆ ಕೆಲವರಿಗೆ ಮಡಿಯೆಲ್ಲ ಜಾಸ್ತಿ. ಒಳಗೆ ಬಂದರೆ ಮೀನು ಸ್ನಾನ ಮಾಡಬೇಕು ಎಲ್ಲ ಬಿಡ್ತದೆ ಅಲ್ಲ. ಸ್ನಾನ ನಾವು ಸಹ ಮಾಡ್ತೇವೆ. ಆದರೆ ಮಡಿ ಅಷ್ಟು ಭಾರಿ ಮಡಿಯನ್ನು ನಮಗೇನಿಲ್ಲ. ನಮಗೊಂದು ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಇದು ಸಹ ಒಂದು ಭಾರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ನಾವು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ ನೆಗೆಟಿವ್ ಪವರ್ ಅನ್ನೋದು ಈ ಬೇರೆ ಎಲ್ಲ ಕಡೆ ಇರ್ಬೋದು, ಇದು ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಆದರೆ ಇಲ್ಲಿನ ವಾತಾವರಣನೇ ಆ ಥರ ಇಲ್ಲಲ್ಲ. ಆ ಕಾರಣದಿಂದ ಇರ್ಬೋದು. ಖಂಡಿತ. ಮತ್ತು ಅವನ ಮನಸ್ಸು ಪಕ್ಕ ಎಲ್ಲಿ ಅದು ಹೋಗೋ ಯಾವುದೋ ಒಂದೊಂದು ಗಿಜ್ಜಾಯಿತು ಅವನಿಗೆ ಅನಿಸೋದು ಅದು ನಾವು ಭೂತ ಇಲ್ಲ ಅಂತ ಯಾಕಂದ್ರೆ ಸಮರ್ಥನಲ್ಲ ಅನ್ನೋದು. ಇರ್ಲಿಕ್ಕೆ ಸಾಕು, ಉಂಡು ಸಾಕು. ಅದು ಇಲ್ಲಿ ಅಂಥದ್ದು ಯಾವುದೋ ತೊಂದರೆಗಳಿಲ್ಲ. ಇಲ್ಲಿ ಅಂಥದ್ದಿಲ್ಲ, ಸಮಸ್ಯೆ ಇಲ್ಲ. ಧರ್ಮಸ್ಥಳ ಒಂದು ಯೋಜನೆಯಿಂದ ಪ್ರಾರಂಭವಾದಂಥ ಇದು. ಅದೇ ಎಷ್ಟು ಚೆಂದ ಬೇಕೋ ಮಾಡ್ಬೋದು, ಯಾರಲ್ಲಿ ಬೇಕಾದ್ರೂ ದುಡ್ಡು ಕೇಳ್ಬೋದು. ಇದನ್ನು ಮಾಡ್ಕೊಂಡು ಹೋಗೋದು ಇರೋದು ನಮ್ಮ ರಾಮಚಂದ್ರ ಶೆಟ್ಟರ ಕೈಯಲ್ಲಿ. ಒಳ್ಳೆಯ ರೀತಿಯಲ್ಲಿ ಅವರು ಒಂದು ಹೆಣ ಬಂದು ತುಟ್ಟಾದ ತಕ್ಷಣ ಅದಕ್ಕೇನೆಲ್ಲ ಬೇಕು ಅದನ್ನು ಕ್ಲೀನಾಗಿ ಮಾಡಿ ಮರುದಿವಸ ಹೆಣ ಬರುವಾಗ ಅಲ್ಲಿ ಉರಿತಿದ್ದೇ ಗೊತ್ತಾಗೋದು. ಆ ರೀತಿ ಮಾಡ್ಕೊಂಡು ಹೋದ್ದರಿಂದ ಇದೊಂದು ಸ್ಮಶಾನ ಆಗಿದೆ. ನಂದು ಒಬ್ಬನದಲ್ಲಪ್ಪ, ನಮ್ದೆಲ್ಲ ಇದೆ. ರಾಮ ಲಕ್ಷ್ಮಣ ಭರತ. ನಾವು ಎಷ್ಟೊತ್ತಿಗೆ ಕರೆದ್ರು ಇವರು ಬರ್ತಾರೆ. ಈಗ ಭಟ್ರುಗಳದೆಲ್ಲ ಸಾಮಾನ್ಯವಾಗಿ ಈ ಒಂದು ಸ್ಮಶಾನ ಅಂತ ನೋಡ್ಕೊಂಡು ಒಬ್ಬರೇ ಇರ್ತಾರೆ. ನಾವು ತುಂಬ ಕಡೆ ನೋಡಿದಾಗ ಲೇಬರ್ ಒಬ್ಬರೇ ಇರ್ತಾರೆ, ಒಬ್ಬರೇ ನೋಡಿದವರು. ಆದರೆ ಇಲ್ಲಿ ಮಾತ್ರ ನೀವು ಎಲ್ಲರೂ ಅಂತ ಹೇಳಿದ್ರೆ ಲೇಬರ್ ಅಂತ ಹೇಳಿದ್ರೆ ನಾವು ನೋಡಿ, ಲೇಬರಿಗೂ ನಮಗೂ ಡಿಫರೆನ್ಸ್ ಏನಂತ ಹೇಳಿದ್ರೆ, ಲೇಬರ್ನ ಕೆಲಸ ಮಾತ್ರ ಸಂಬಳಕ್ಕೆ ಬೇಕಾಗಿ ದುಡಿಯುವ, ಅವನಿಗೆ ಬೇರೆ ಏನು ಬೇಕು ಅಂತಿಲ್ಲ. ಇದು ನಿಮ್ಮದೇ, ನಮ್ದಂದ್ರೆ ಇದು ನಮ್ಮನೇ, ಇದು ನಮ್ಮ ಮನೆ. ಎಷ್ಟೊತ್ತಿಗೆ ಬಂದರೂ ಹೀಗೆ ಇರಬೇಕು. ನೀವು ಬರ್ತೀರಿ ಅಂತೇಳಿ ನಾವು ಹೀಗೆ ಮಾಡಿದ್ದಲ್ಲ, ಇದು ಯಾವಾಗಲೂ ಹೀಗೆ. ಇದು ಯಾವಾಗಲೂ ನೀವು ಬರ್ತೀರಿ. ಇವತ್ತು ಚಾನಲ್ನವ್ರು ಬರ್ತಾರೆ, ಯೂಟ್ಯೂಬ್ನವ್ರು ಬರ್ತಾರೆ. ಇಲ್ಲಪ್ಪ ಓದೇವ್ರೆ ಇಲ್ಲ, ನಮ್ದು ಯಾವಾಗ ನೋಡಿದ್ರಿ ಹೀಗೆ. ನೀವು ಬೇಕಾದ್ರೆ ಹೇಳೋದೇ ಒಂದು ದಿವಸ ಬನ್ನಿ, 100% ಇರುತ್ತೆ. 100% ಇರುತ್ತೆ. ಒಂದು ದಿವಸಕ್ಕೆ ಎಷ್ಟು ಬಾಡಿಗಳು? ನಾನು 7 ಬಾಡಿವರೆಗೆ ಬಂದ್ ಮಾಡಿದ್ದೇನೆ.
ಇಬ್ಬರು ಗಟ್ಟಿ ಜನ ಇದ್ರು ನನ್ನೊಟ್ಟಿಗೆ. ಇವತ್ತು ಸಹ 3 ಬಾಡಿ ಇದು 3 ಬಾಡಿ ಉಂಟು ಈಗ. ಮತ್ತೆ ಎಷ್ಟು ಈಗ ಶವ ಸಂಸ್ಕಾರ ಇದುವರೆಗೆ 50 ವರ್ಷದಲ್ಲಿ ಆಗಿರ್ಬೋದು ಸರ್ ಇಲ್ಲಿ? ಒಂದು 5-6 ಸಾವಿರ ಜನ ಆಗ್ಬೋದು, 5-6 ಸಾವಿರ. ಅಂದರೆ ಇತ್ತೀಚೆಗೆ 2014ರಿಂದ ನಮಗೆ ಸಾಧಾರಣ ತಾಲೂಕಿದ್ದು ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ ಇಲ್ಲಿಗೆ ಬರ್ತದೆ. ಮೊದಲು ಹಾಗೆಲ್ಲ ಕೆಲಸ. ನಾವು ಬಾಡಿ ಬಂದ ಅವತ್ತು ನಾವೇ ಬಂದು ಕೊಟ್ಟೆಲ್ಲ ತೆಗೆದು ಬೂದಿ ಗಿದ್ದೆಲ್ಲ ಸೈಡಿಗೆ ಮಾಡಿ ಆವಾಗ ನಮಗೆ ಕೊಡ್ತಿತ್ತು. ಆಗ ಜನರಿದ್ದಲ್ಲ, ಆಗ ನಾವೇ ಕ್ಲೀನ್ ಮಾಡಿಕೊಂಡು ನಾವೇ ಉರಿಸಿ ಮತ್ತೆ ಹೋಗ್ತಿದ್ದು ಹಾಗೆ. ಅದು ಆವಾಗ ಅಷ್ಟು ಭಾರಿ ಕೆಲಸ ವ್ಯವಸ್ಥೆ ಇರಲಿಲ್ಲ. ಇಷ್ಟು ವ್ಯವಸ್ಥೆ ಮುಂಚೆ 14 ಮೊದಲಲ್ಲಿ ಇರಲಿಲ್ಲ. ಈಗ ವ್ಯವಸ್ಥೆ ಸೇವಾ ಮನೋಭಾವ ಅಷ್ಟೇ ಅಷ್ಟೇ ಸೇವಾ ಮನೋಭಾವದ ಕೆಲಸ. ನಮಗೆ ತೊಂದರೆ ಆಗ್ತದೆ, ಬಾಕಿಯವರಿಗೆಲ್ಲ ಪ್ರಯೋಜನ ಆಗ್ತದೆ ಅಂತ ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದು ಅಷ್ಟೇ. ಮುಂಚೆ ಅಂತ ಹೇಳಿದ್ರೆ ನಮ್ಮ ಬಾಡಿಯನ್ನು ಹೊತ್ಕೊಂಡಲ್ಲಿ ಬರಬೇಕಿತ್ತಲ್ಲ, ಕೆಲವೆಲ್ಲ ಒಂದು 3 ಕಿಲೋಮೀಟರ್ ಹೊತ್ಕೊಂಡು ಬಂದ ಸಹ ಉಂಟು ನಾವೇ. ಹೌದು ನೀವೇ ಆವಾಗ ಗಾಡಿ ಈಗ ಧರ್ಮಸ್ಥಳದ ಮುಕ್ತಿ ವಾಹನ ಇದ್ದ ಕಾರಣ ಈಗ ಅದೊಂದು ಚಿಂತೆ ಇಲ್ಲ. ಎಷ್ಟು ತಿಳಿದವರು ಬರ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಅದು ಫ್ರೀ ಅದು ಮುಕ್ತಿ ವಾಹನ. ಸರ್ ಈಗ ಎಷ್ಟೋ ಸಲ ಶವ ಸಂಸ್ಕಾರ ಮಾಡಿದ ಟೈಮಲ್ಲಿ ಮನುಷ್ಯನ ದೇಹಗಳಿಗೆ ಬಳಸಿದಂಥ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳೆಲ್ಲ ಸಿಗುವಂಥದ್ದು ಇದೆ. ಅಲ್ಲ, ನಾನೀಗ ಮಾತ್ರೆ ಎಲ್ಲ ತಿಂದರೆ ವಾಪಸ್ ತಗೊಳ್ತೇನೆ. ಅದನ್ನು ಎಕ್ಸ್ಪೈರ್ ಡೇಟ್ ನೋಡ್ತೇನೆ, ಅದರ ವ್ಯಾಲ್ಯೂಯೇಷನ್ ನೋಡ್ತೇನೆ, ಕೊಂಡೋಗಿ ಅದನ್ನು ಡ್ರಗ್ ಔಷಧಿ ಕೊಡ್ತೇನೆ. ಅವ್ರು ಕೊಂಡೋಗಿ ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ, ಭಾರಿ ಸರ್ವಿಸ್ ಮ್ಯಾನ್, SA ಮೆಡಿಕಲ್ ಅಂತೇಳಿ, ಭಾರಿ ಸರ್ವಿಸ್ ಮ್ಯಾನ್. ನಾನು ತ್ಯಾಜ್ಯ ನಿರ್ವಹಣೆಯಲ್ಲಿ ಸಾಗಿ ನನಗೆ ಸಾವಿರ ರೂಪಾಯಿದ್ದು ಮೆಡಿಸಿನ್ ಬರ್ತದೆ ಅಲ್ಲಿಗೆ, ಅದನ್ನೆಲ್ಲ ಕೊಂಡೋಗಿ ನಾನು ಅವ್ರಿಗೆ ಕೊಡ್ತೇನೆ. ಇಲ್ಲಿ ಅಂಥದ್ದು ಮೆಡಿಕಲ್ ಇದು ಬರೋದು ಇಲ್ಲಿ ಅವರು ಫ್ರೀ ಕೊಡ್ತಾರೆ. ಭಾರಿ ಸರ್ವಿಸ್ ಮ್ಯಾನ್ SA ಮೆಡಿಕಲ್. ಹೌದು. ಈಗ ರಾಡ್ಗಳು ಇದೆಲ್ಲ ಸಿಗೋದಿಲ್ಲ ಸರ್? ಎಂತ ಸರ್ ಇದು ಏನೇನು ಎಕ್ಸ್ಪ್ಲನೇಷನ್ ಮಾಡಿ. ಇದು ಇದು ಇದೊಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟದ್ದು, ಒಂದು ಹೆಂಗ್ಸಿದು ಇದು. ಓಕೆ. ಬೋನ್ ಕ್ಯಾನ್ಸರ್ಗೆ ಇಲ್ಲಿರುವಂಥದ್ದು. ಇದಕ್ಕೊಂದು ಬಾಲ್ ಉಂಟು, ತಿರುಗುವಂಥದ್ದು ಒಂದು ಬಾಲ್ ಉಂಟು ಇಲ್ಲ ನನ್ನ ಹತ್ರ, ಇದಕ್ಕೆ ಸಂಬಂಧಪಟ್ಟದ್ದು. ಇದು ನೋಡಿ ಕಾಲಿನ ಇದು ಚಿಪ್ಪು, ಇದು ಕಾಲಿನ ಅಡಿ, ಪಾದದ ಅಡಿದ್ದು. ಇದೆಲ್ಲ ಆಕ್ಸಿಡೆಂಟ್, ಇದು ರಾಡ್ಗಳು. ಹೌದು, ಇದು ಲಂಗ್ಸಿಗೆ ಸಂಬಂಧಪಟ್ಟದ್ದು. ಇದು ನೋಡಿ ಹಾರ್ಟಿಗೆ ಸಂಬಂಧಪಟ್ಟದ್ದು. ಇದು ಹಾರ್ಟಿಗೆ ಸಂಬಂಧಪಟ್ಟದ್ದು. ಒಂದು ವಿಶೇಷ ಏನಂತ ಹೇಳಿದ್ರೆ, ನಮಗೆ ರಾಡ್ ಹಾಕ್ತೇನೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ, ರಾಡ್ ಹಾಕಿದ್ದೇವೆ ಅಂತ ಹೇಳಿ. ಆದ್ರೆ ಎಷ್ಟು ಉದ್ದದ್ದು, ಎಷ್ಟು ಸ್ಕ್ರೂ ಹಾಕಿದ್ದೀರಿ, ಎಷ್ಟು ಭಾರ ಇಲ್ಲ, ಅದೆಲ್ಲ ಯಾವುದಿಲ್ಲ. ನೋಡಿ ಇದರಲ್ಲಿ 1, 2, 3, 4, 5, 6 ಸ್ಕ್ರೂ ಉಂಟು ಇದರಲ್ಲಿ. ಇದು ಆಕ್ಸಿಡೆಂಟ್ ಇದು ಸ್ಕ್ರೂ ನೋಡಿ ಉದ್ದ. ಇದು ಯಾವಾಗದ್ದು ಸರ್? ಇದು ಹೀಗೆ ಬರ್ತಾ ಇರ್ತದೆ, ಯಾವಾಗ ಇತ್ತೀಚೆಗೆ. ಅದು ಮೊದಲು ನಾನು ಸಹ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಎಲ್ಲ ಬೂದಿಯನ್ನು ಹೊಂಡಕ್ಕೆ ಹಾಕ್ತಿದ್ದೆ, ಆವಾಗ ತೆಗೆದಿಟ್ಟಿರಲಿಲ್ಲ. ಈಗ ಬೂದಿಯನ್ನು ಹೊಂಡಕ್ಕೆ ಹಾಕುದಿಲ್ಲ, ನಾವು ಸೈಡಿಗೆ ಹಾಕ್ತೇವೆ. ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ, ಪುಣ್ಯಾತ್ಮ, ಚಿನ್ನದವ. ಅಲ್ಲಲ್ಲ, ಇದು ನಾವೇ ತೆಗೆದು ಹೊರಗೆ ಬರ್ತದೆ, ಚಿನ್ನ ಹುಡುಕುವ ಒಬ್ಬ ಬರ್ತಾನೆ. ನಾನು ಮಾತ್ರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡು ತಗೊಳ್ಳದೆ ಬೂದಿ ಕೊಡೋದು ಅಂತೇಳಿ ನಾನು ಮಾತ್ರ, ಈ ಸ್ಮಶಾನ ಮಾತ್ರ, ನಾನಲ್ಲ, ಈ ಸ್ಮಶಾನ ಮಾತ್ರ. ಆ ಕಡೆ ಎಲ್ಲ ದುಡ್ಡು ತಗೊಳ್ತಾರೆ ಅವನ ಹತ್ರ. ಎಲ್ಲ ಕಡೆಯಲ್ಲಿ ದುಡ್ಡು ತಗೊಳ್ತಾರೆ. ಒಂದು ಸಾರಿ ನಾನು ಒಂದು ನರಕ ನೋಡಿ ನಾನೇ ಹೇಳಿದವ್ರಿಗೆ, ನಾನೇ ಸ್ವಲ್ಪ ಒಂದು 10,000 ರೂಪಾಯಿ ಕೊಡ್ತೇನೆ ಮಾಡಿ. ಕಾಲೆಲ್ಲ ಹುಳ ತಿಂದು ಮಳೆಗಾಲದಲ್ಲಿ ಬಂದು ಆವಾಗ ತುಂಬ ಇತ್ತು, ಇದರಲ್ಲೆಲ್ಲ ಹೊಂಡದಲ್ಲೆಲ್ಲ ಇತ್ತು. ಈಗ ಹೊಂಡಕ್ಕೆ ಹಾಕುವುದಿಲ್ಲ, ನಾನು ಸೈಡಿಗೆ ಹಾಕುವುದು, ಅಲ್ಲಿಂದ ಕ್ಲೀನ್ ಮಾಡಿಕೊಂಡು ಹೋಗ್ತಾರೆ. ಇದರಲ್ಲಿ ಸ್ಕ್ರೂ ನೋಡಿ ಬರ್ತಾ 1, 2, 3, 4, 5, 6, 7, 8, 9, 10, 11, 12, 13, 14, 15 ಸ್ಕ್ರೂ. 15 ಯಾವ ಭಾಗಕ್ಕೆ ಸರ್ ಇದು? ಯಾವ ಭಾಗ ಗೊತ್ತಿಲ್ಲ ಸರ್. ಈಗ ಮನುಷ್ಯನಿಗೆ ಇದನ್ನೆಲ್ಲ ಮಾಡ್ಕೊಳ್ತಾರೆ, ನೀವೊಂದು ಮೆಸೇಜ್ ಕೊಡಿ, ಸಂದೇಶ ಕೊಟ್ಟಿದ್ದೇನೆ. ಖಂಡಿತ ಬೈಕಿನಲ್ಲಿ ಹೋಗೋರು ಜಾಗೃತಿಯಲ್ಲಿ, ನಡ್ಕೊಂಡು ಹೋಗೋರು ಸಮೇತ ಜಾಗೃತಿ ಇರಬೇಕು. ಬೈಕಲ್ಲಿ ಹೋಗೋರು ಮಾತ್ರ ಬೀಳುವುದಲ್ಲ, ನಡ್ಕೊಂಡು ಹೋಗೋರು ಸಮೇತ ಜಾರಿ ಬೀಳ್ತಾರೆ. ಅವರು ಬಿದ್ದರೂ ಸಮೇತ ಇಂಥ ರಾಡ್ ಹಾಕಬೇಕು. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ನಡ್ಕೊಂಡು ಹೋದರೆ, ಜಾಗೃತಿಯಲ್ಲಿ ಬೈಕ್ ಬಿಟ್ಟುಕೊಂಡು ಹೋದರೆ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ಈ ರಾಡ್ ಹಾಕಲಿಕ್ಕೆ ಇಲ್ಲ. ಇದು ಇಲ್ಲಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ರಾಡ್ ಹಾಕಿದ ನಂತರ ಅವನಿಗೇನು ಸಮಸ್ಯೆ ಆಗಲಿಲ್ಲ, ಹಾಗೆ ತೆಗಿಸಲಿಲ್ಲ. ಸಮಸ್ಯೆ ಆದರೆ ಡಾಕ್ಟ್ರಲ್ಲಿ ಹೋಗಿ ವಾಪಸ್ ತೆಗಿಸ್ತಾನೆ. ಸಮಸ್ಯೆ ಆದರೆ, ಇದು ಸಮಸ್ಯೆ ಆಗಲಿಲ್ಲ ಅಂದರೆ ರಾಡ್ ಹಾಕಿದ ನಂತರ ನೋವಾಗುವಂಥದ್ದು ಇನ್ನೊಂದು ಮತ್ತೊಂದು, ಹಾಗೆ ತೆಗಿಸಲಿಲ್ಲ. ತೆಗೆಸಿದ್ರೆ ವಾಪಸ್ 1 ವಾರ ಮಲಗಬೇಕು, ವಾಪಸ್ ಅದಕ್ಕೊಂದು ಅಷ್ಟು ಖರ್ಚು, ಅಷ್ಟು ಮಾತ್ರೆ, ಅದಕ್ಕೆ ಬೇಕು ಅಂಥದ್ದು ಇದು ಸಿಗ್ತದೆ. ಕೆಲವರು ರಾಡ್ ತೆಗಿಸ್ತಾರೆ, ವಾಪಸ್ ತೆಗಿಸ್ತಾರೆ. ಇದೆಲ್ಲ ಕಾಲಿನ ಚಿಪ್ಪು ಇದು ಯಾವುದು ಸರ್? ಸ್ಕ್ರೂ ಇದು ಇಲ್ಲಿದ್ದು, ಅಲ್ಲಿದೆಲ್ಲ ಬ್ಯಾಕ್ ಸೈಡ್ ಬಿದ್ದದ್ದಕ್ಕೆ. ಓಕೆ. ಬಿದ್ದು ಇಲ್ಲಿ ಏಜಿನವರು ಒಂದು 60, 70, 80ನವರು ಬಿದ್ದರೆ ಆ ಥರದ ಹಾಕಬೇಕಾಗ್ತದೆ. ಓಕೆ. ಇಷ್ಟು ದಪ್ಪದ ಸ್ಕ್ರೂ ಈ ಎಂತಕ್ಕೆ ಸರ್? ಹೀಗೆ ಸಹ ಮನುಷ್ಯನ ದೇಹದೊಳಗೆಲ್ಲ ಸ್ಕ್ರೂ ಇಡ್ತಾರಲ್ಲ. ಇದು ಡಾಕ್ಟ್ರು ಈತುದ ಪಾಠ ಅಂತ ಹೇಳಿದ್ರೆ ಅವ ಬೇಡ ಅಂತ ಹೇಳಿದನು. ಬೇರೆ ನಾವು ಸರ್ ಅವನ ಪ್ರಜ್ಞೆ ತಪ್ಪಿಸಿ ಹಾಕುದಲ್ಲ, ಪ್ರಜ್ಞೆ ತಪ್ಪಿಸಿ ಹಾಕುದು. ಮತ್ತೆ ಇಷ್ಟು ಹಾಕಿದೆ ಅಂತ ಹೇಳುವುದಿಲ್ಲ, ಇಷ್ಟು ತೋರದ್ದು ಹೇಳಿದ್ರೆ ಅಲ್ಲೇ ಜೋ ಬಿಟ್ಟನು ಅಂತ ಅದನ್ನು ನೋಡಿ ಈ ಸ್ಕ್ರೂ ಹಾಕಿದ್ದಾರೆ ಅಂತ ಹೇಳಿದ್ರೆ
ಯಾವ ದೇವರು ನೀವು ಜಾಸ್ತಿ ನಂಬೋದು? ನಾನು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿಲ್ಲ, ನಂಬುತ್ತೇನೆ ಅಂತ ಹೇಳೋದು ಇಲ್ಲ. ಯಾಕೆಂತೇಳಿ ನಾವೀಗ ಕೇಳಿದ್ದನ್ನು ದೇವರು 100ಕ್ಕೆ 100 ಕೊಡುವುದಿಲ್ಲ. ಯಾಕಂದರೆ ನನ್ನ ಸ್ವ ಅನುಭವ ಇದು. ದೇವರು ನಾವು ಹುಟ್ಟುವಾಗ ಏನು ಬರೆದಿದ್ದಾರೆ ಅದನ್ನೇ ನಾವು ಈಗ ಅನುಭವಿಸುವುದು. ಕೇಳಿದ್ದನ್ನು ಕೊಡುವುದಿಲ್ಲ. ಸ್ವಾಮಿ ನಮಗೆ ಭಾರಿ ಕಷ್ಟದಲ್ಲಿದ್ದೇನೆ, ಒಂದು ಪರಿಹಾರ ಮಾಡಿ, ಇಂಥವ್ರಿಗೆ ಹೀಗೆ ಆಗಿದೆ, ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿ. ನನಗೆ ಅಲ್ಲದಿದ್ದರೆ ಇನ್ನೊಬ್ಬರಿಗಾದರೂ ಭಾರಿ ಕಷ್ಟದಲ್ಲಿದ್ದಾರೆ, ಏನಾದರೂ ಒಂದು ಸಮಸ್ಯೆ ಪರಿಹಾರ ಮಾಡಿ. ಇಲ್ಲ, ಕೊಡೋದಿಲ್ಲ. 100ಕ್ಕೆ 100 ಕೊಡೋದಿಲ್ಲ. ಬರ್ದದ್ದನ್ನು ಮಾತ್ರ ನಾವು ಅನುಭವಿಸಿಕೊಂಡು ಬರಬೇಕು. ಹುಟ್ಟುವಾಗ ನಾವು ಏನು ಪಡ್ಕೊಂಡು ಬಂದಿದ್ದೇವೆ. ಈಗ ನೀವು ಇಲ್ಲಿ ಇವತ್ತು ಬರಲಿಕ್ಕೆ ಕಾರಣವಾದಿ, ನಿಮ್ಮ ಭೇಟಿಗೆ ಕಾರಣವಾದಿ, ನಿಮ್ಮ ಬರ್ದಿದ್ದಾರೆ ದೇವರು. ಹೋಗಿ ರಾಮಚಂದ್ರನನ್ನು ಭೇಟಿ ಮಾಡಿ ಭೇಟಿ ಮಾಡಬೇಕು ಅಂತ ಮಾತಾಡಬೇಕು. ಖಂಡಿತ. ನಾನು ದೇವರನ್ನು ನಂಬುವುದಿಲ್ಲ ಅಂತ ಹೇಳಿಲ್ಲ, ದೇವರು ಇಲ್ಲ ಅಂತ ಹೇಳುವುದಿಲ್ಲ. ಶಕ್ತಿ ಉಂಟೇ ಉಂಟು. ಇಲ್ಲ ರಾತ್ರಿ ಬೆಳಿಗ್ಗೆ ಆಗುವುದಿಲ್ಲ, ಸೂರ್ಯ ಚಂದ್ರ ಇರುವುದಿಲ್ಲ, ಅದೆಲ್ಲ ಉಂಟೇ ಉಂಟು. ಆದರೆ ನಮ್ಮ ಕಷ್ಟವನ್ನು, ಉದಾಹರಣೆಗೆ ಜನಾರ್ದನ್ ರೆಡ್ಡಿ ಕೋಟಿದ್ದು ಕಿರೀಟ ಕೊಟ್ಟ, 1000 ದಿವಸ ಒಳಗೆ ಹೋಗಿ ಕೂತ್ಕೊಂಡ. ಮಲ್ಯ ಅಯ್ಯಪ್ಪನಲ್ಲಿ ಹೋಗಿ ಚಿನ್ನದ ಹೊದಿಕೆ ಹಾಕಿಸಿದ, ಹೋಗಿ ಲಂಡನ್ನಲ್ಲಿ ಕೂತ್ಕೊಂಡ. ಯೋಗ, ಅವರ ಯೋಗ ಹಾಗೆ, ನಮ್ಮದು ಹಾಗೆ, ಎಲ್ಲರಿದ್ದು ಹಾಗೆ. ನಾನು ಇಲ್ಲಿ ಒಬ್ಬರ ಹತ್ರ ಮೊನ್ನೆ ಒಂದು ಜಾತ್ರೆಗೆ ಬರಲಿಕ್ಕೆ ಹೇಳಿದೆ, ಅವ್ರ ಹತ್ರ ಹೇಳಿದೆ, ಅವರ ತಮ್ಮನಿಗೆ ಹುಷಾರಿಲ್ಲ ಅಂತೇಳಿ ಆಯಿತು. ಒಂದು ದೇವಸ್ಥಾನದ್ದು ಜನ ನನ್ನ ಹೆಂಡತಿಗೆ ಹುಷಾರಿಲ್ಲದಾಗ 5 ಕಡೆಯಲ್ಲಿ ಹೋಗಿ ಕೋಲ ಕೊಡ್ತೇನೆ ಅಂತ ಹೇಳಿದ್ದೆ. ನನಗೇನು ಪ್ರಯೋಜನ ಆಗಲಿಲ್ಲ. ಅವರ ತಮ್ಮನಿಗೆ ಹುಷಾರಿಲ್ಲದಾಗ ಅವರು ಹೋಗಿ ಕೇಳಿದರು, ಕೋಲ ಕೊಡಬೇಕು ಅಂತ ಹೇಳಿದರು. ಕಲ್ಲುಟ್ಟಿಯನ್ನು ನಂಬು ಅಂತ ಹೇಳಿದರು, ನಂಬಿದ್ರು. ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಆಸ್ಪತ್ರೆಯಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಪೂಜೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಒಂದೇ ತಿಂಗಳಿಗೆ ಹೋಗಿಂದ ಅದು ಹಾಗೆ ಇಡೀ ದಿವಸ. ನನ್ನ ಹೆಂಡತಿ 45 ವರ್ಷ ಶಿವನ ಪೂಜೆ ಮಾಡಿದ್ದಾಳೆ. ಪೂಜೆ ಮಾಡಿದ ಕೂಡಲೇ ಆಯುಷ್ಯ ಕೊಡಬೇಕು ಅಂತ ಹೇಳೋದಲ್ಲ, ಯೋಗ ಬರೆದಿದ್ದಾರೆ ದೇವರವಳಿಗೆ. 45 ವರ್ಷ ನಾನು ಸೇವೆ ಮಾಡು ಅಂತೇಳಿ ಅದು ಮಾಡಿದ್ದಾಳೆ. ಊಟ ಮಾಡದ ದಿವಸ ಉಂಟು ಅವಳು. ಆಫೀಸ್ ವರ್ಕ್ ಅವಳದು. ಬೆಳಿಗ್ಗೆ ಹೋಗುವಾಗ ಪಕ್ಕನೆ ಮಾಡಲಿಕ್ಕಾಗೋದಿಲ್ಲ, ಅಡುಗೆ ತಿಂಡಿ ಎಲ್ಲ ಮಾಡಲಿಕ್ಕಾಗೋದಿಲ್ಲ, ಮಾಡಿ ಹೋಗಿದ್ದಾಳೆ. ಧರ್ಮಕ್ಕೆ ಒಂದು 18 ದಿವಸ ಆಸ್ಪತ್ರೆಯಲ್ಲಿ ಮಲಗಿಸಿ ಕಡೆಗೆ ಕರ್ಕೊಂಡು ಹೋದ್ರು. ಅವರು ಇಲ್ಲೇ ಮಾಡಿದರು. ನಮಗೆ ಜಾಗ ಉಂಟು. ಅದ್ರ ಮಗ ಹೇಳಿದ, ಇಜ್ಜಿ ಪಪ್ಪ ಸ್ಮಶಾನವೇ ಮಲ್ಕೊಡು, ಈರಿನ ಸ್ಮಶಾನವು ಈರು ಮಲ್ಕೊಡು, ಮೂಲೆ ಮಲ್ಕೊಡು ಅಂತೇಳಿ. ಈಗ ನೀವು ಇಲ್ಲೇ ಬರೆದಿದ್ರಿ, ಸಾವಲ್ಲ. ಹಾಗಾಗಿ ಯಾವುದೇ ಸಾವಲ್ಲ ಸರ್. ಹೊಸ ಬದುಕಿನ ವಿನ್ಯಾಸ. ನೀವು ಹೇಳಿದ ಪ್ರಕಾರ ಈಗ ನೀವು ಹೇಳಿದ್ರಿ, ಹೋದ್ರು ಸಾವಲ್ಲ ಅಲ್ಲ, ಹೊಸ ಬದುಕಿನ ವಿನ್ಯಾಸ. ಇನ್ನೊಂದು ಯಾವುದೋ ಇದಕ್ಕೆ ಹೋಗ್ತಾರೆ ಅವರು ಜನ್ಮಕ್ಕೆ. ಹೌದಾ? ಅದು ಒಬ್ಬ ಸತ್ತ ವ್ಯಕ್ತಿ ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತಾರೆ ಅಂತ ನಂಬಿಕೆ ನಮ್ಮದು. ನಂಬಿಕೆ ಅದ್ರ ಬಗ್ಗೆ ಯಾರಿಗೆ ಗೊತ್ತಾಗೋದು. ನನಗೆ ಇಲ್ಲಿ ಹೇಳ್ತಾರೆ, ಇವರೇನು ದೇವರು ಹಿಡಿದು ಬೇರೆ ಬಡ್ಚಿ ಏನನ್ನು ತೂಪನ ಬಡ್ಚಿ ಏನನ್ನು ಬರೆದು ಕಾಡ ಬಿಡ್ತಾರೆ ಈ ಬೇಲೆಗೆ ಒಂದು ಮಲ್ಪನ ಆತೇನು. ನಿಮ್ಮ ಜೀವನ ನಿರ್ವಹಣೆಗೆ ಇದೇ ಕೆಲಸವೋ ಅಥವಾ ಬೇರೆ ಏನಾದರೂ ಉಂಟಾ? ಜೀವನ ನಿರ್ವಹಣೆಗೆ ಪಾಪ ಊಟ ಇಲ್ಲ ಅಂತೇಳಿದರೆ ಭಟ್ರು ಕೊಡ್ತಾರೆ. ಒಂದು ಕೋಳಿ ಅಂಗಡಿ ಉಂಟು, 40 ವರ್ಷ ಆಯಿತು ಒಂದು ಕೋಳಿ ಅಂಗಡಿಗೆ. ಉಜಿರೆ ಪಬ್ಲಿಕ್ ಟಾಯ್ಲೆಟ್ ಕ್ಲೀನ್ನ ದೃಷ್ಟಿಯಲ್ಲಿ ಪಬ್ಲಿಕ್ ಟಾಯ್ಲೆಟ್ ವಹಿಸಿಕೊಂಡಿದ್ದೇನೆ. ನೀವೊಮ್ಮೆ ಹೋಗುವಾಗ ಜಸ್ಟ್ ಒಮ್ಮೆ ಹೋಗಿ ನಿಲ್ಲಿಸಿ ಅಲ್ಲಿ ನೋಡಿ, ಅಲ್ಲೇ ಸ್ವಚ್ಛತೆಯನ್ನೊಮ್ಮೆ ನೋಡಿದರೆ ಒಳ್ಳೆಯದು. ಈಗ 17,000 ರೂಪಾಯಿ ತಿಂಗಳಿಗೆ ಪಂಚಾಯತ್ ಕಟ್ತೇನೆ. 2 ಲೇಬರ್ ಇದ್ದಾರೆ. ಒಬ್ಬರು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ. ರಾತ್ರಿ ನೀವು 10 ಗಂಟೆಗೆ ಬಂದರೆ 12:30 ಗಂಟೆಯವರೆಗೆ ಸುಮಾರು ಒಂದು 25ರಿಂದ 60 ಬಸ್ಸು ನಿಲ್ತದೆ ಬ್ಯಾಂಗ್ಳೂರಿಗೆ ಹೋಗೋದು, ಉಡುಪಿ ಮತ್ತು ಮಂಗಳೂರಿದ್ದು. ಇವರ ಸೊಸೆ ಮಗನನ್ನು ಮದುವೆ ಆಗೋದರ ಮೊದಲು ಅವರು ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಹೋಗೋರು. ಅವರು ಮದುವೆ ಆದ ನಂತರ ಇವ್ರ ಹತ್ರ ಹೇಳ್ತಿದ್ರಂತೆ, ಉಜಿರೆದ ಮಾತ್ರ ಕ್ಲೀನಿಕ್ ಮಾಮು ಬೇತೆ ಒಲ್ತಲ್ಲ ಕ್ಲೀನಿಂಗ್ ಟಾಯ್ಲೆಟ್ ಕ್ಲೀನಿಗೆ ಬೇಕಾಗಿ ಅದು ಇಟ್ಕೊಂಡಿದ್ದೇನೆ. ಉಜಿರೆ ಪಂಚಾಯತಿನ ತ್ಯಾಜ್ಯ ನಿರ್ವಹಣೆಯನ್ನು 5.5 ವರ್ಷ ಮಾಡಿದೆ. ಹೇಗೆ ಮಾಡಬೇಕು ಅಂತೇಳಿ ಅವರಿಗೆ ತೋರಿಸಿಕೊಟ್ಟೆ. ಮತ್ತು ಅದನ್ನು ಬಿಟ್ಟದ್ದು ಯಾಕೆಂದರೆ ರಾಜಕೀಯ ಶುರುವಾಯಿತು. ಮತ್ತು ನನಗೇನು ಅದರಲ್ಲಿ ಸಂಬಳ ಏನೂ ಅಷ್ಟು ಶುರುವಾಗಿರಲಿಲ್ಲ. STM ಕಾಲೇಜ್ ಇದು ಮಾಡ್ತಾಯಿದ್ದೆ. ಯಾಕೆಂದರೆ ಒಂದು ಒಳ್ಳೆಯ ಒಂದು ಹೆಸರುಂಟು, ಅದೆಲ್ಲ ದೇವರು ಬರೆದು ಕಳಿಸಿದ್ದಾರೆ. ನೀವು ಅಲ್ಲಿಂದ ಸುಳ್ಳಿಯಿಂದ ಇಲ್ಲಿಗೆ ಬರಲಿಲ್ಲ. ಉಜಿರೆಯಲ್ಲಿ ಹೋಗಿ ಇಬ್ಬರು 50 ವರ್ಷದವರು ಇದ್ದಾರೆ. ನಿಮಗೆ ಎಷ್ಟು ವರ್ಷ ಸರ್? ನಮ್ಮ 71 3 4 5 6 ನಮ್ಮದು ಡೇಟ್ ಆಫ್ ಬರ್ತ್. ಅದು ಭಾರಿ ಚಂದದ ಒಂದು ದಿನಾಂಕವನ್ನು ದೇವರು ಕೊಟ್ಟಿದ್ದಾರೆ ನನಗೆ. 3/4/1956. 71 ವರ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರಿ. ಯಾವತ್ತು ನಿಮಗೆ ದಣಿದಿಲ್ವಾ? ಇಲ್ಲ, ದೇಹನೂ ದಣಿದಿಲ್ಲ, ಮನಸ್ಸು ಕೂಡ ದಣಿದಿಲ್ಲ. ಇಲ್ಲ, ನನಗೆ ಕೆಲಸ ಬೇಕು ಕೊಟ್ಟಾರೆ. ಕೆಲಸ ಇಲ್ಲದಿರ್ಲಿಕ್ಕೆ ಇರಲಿಕ್ಕೆ. ನಾನು ಮೊನ್ನೆ ನಂದು ಕಾರು ಫ್ರ್ಯಾಕ್ಚರ್ ಆಯಿತು ದೇವಸ್ಥಾನದಲ್ಲಿ, ಇವರಿಗೆಲ್ಲ ಗೊತ್ತುಂಟು. ಜನವರಿ 19 ತಾರೀಕಿಗೆ ಫ್ರ್ಯಾಕ್ಚರ್ ಆಯಿತು. ಬ್ರಹ್ಮಕಲಶ ಮಾರ್ಚ್ 3ಕ್ಕೆ ಉಜಿರೆಯಲ್ಲಿ ಬ್ರಹ್ಮಕಲಶ ಪ್ರಾರಂಭ ಆಗ್ತದೆ. ಊಟದ ಜವಾಬ್ದಾರಿ ಸುಮಾರು ಸಮಯದಿಂದ ಇಲ್ಲಿ ಊಟದ ಜವಾಬ್ದಾರಿ ನನಗೆ ಕೊಡ್ತಾ ಇದ್ದಾರೆ ದನಿಗಳು. ಸುಮಾರು ದೇವಸ್ಥಾನದ ಬ್ರಹ್ಮಕಲಶದೆಲ್ಲ ನಾನು ಜವಾಬ್ದಾರಿ ವಹಿಸಿಕೊಂಡಿದ್ದೆ. ಊಟದ ವ್ಯವಸ್ಥೆಯಲ್ಲಿ ಅಡಿಗೆಯಲ್ಲಿಲ್ಲ, ವ್ಯವಸ್ಥೆ ಅದು ಪಕ್ಕ ಅಂದರೆ ಪಕ್ಕ ಆಗಬೇಕು. ನನಗೆ ನಾನು ಹೇಳಿದ ಸಮಯಕ್ಕೆ ಆಗಬೇಕು, ಅದು ಗೊತ್ತುಂಟು. ಶೆಟ್ರಿನ ಪಣ್ಣ ಕಷ್ಟ, ಟೈಮ್ ಅಂತ ನಾನು ಪ್ರತಿಯೊಂದಕ್ಕೂ ಟೈಮ್ ನನಗೆ ಭಾರಿ ಮುಖ್ಯ. ನಾನೀಗ ಬಾಡಿ ಉಂಟು ಅಂತ ಹೇಳಿದ ಕೂಡಲೇ ಅಣ್ಣ 4 ಗಂಟೆ ಬಿದ್ದಾಡುವ ಹೀಗೆ ಆಪುಜಿ
నీకు ಗಾಡಿ ಇದ್ದಿದ್ದು ಗಾಡಿ ಸ್ಟಾರ್ಟ್ ಆಗಿ ಕೂಡಲೇ ಫೋನ್ ಮಾಡ್ಬೋದು ಮಗ ನಿಖಿಲ್ 4 ಗಂಟೆಗೆ ಸೆಕೆಂಡ್ ಐತೆ ಅಂತ ಗೊತ್ತಿದ್ದಿ 4 ಗಂಟೆಗೆ ನಿಮಿಷ ಐತೆ ಅಂತ ಗೊತ್ತಿದ್ದಿ ಎಲ್ಲ ಅನುಭವ 45 ವರ್ಷದ ಅನುಭವ ನನ್ನದು ನಮ್ಮದು 4 ಗಂಟೆ ಅಂತ ಹೇಳಿ ಇಲ್ಲ 4 ಗಂಟೆ ಅಂದರೆ 3/4 ಗಂಟೆ 1 ಗಂಟೆ 1.5 ಗಂಟೆ ಎಲ್ಲ ಮಾಡ್ತೀನಿ ನೀವು ಬಂದಿಲ್ಲ ಕಾಯ್ಬೇಕು ನಾನು ಕಾಯ್ಬೇಕು ಇಲ್ಲ ನನಗೆ ಕಾಯೋಷ್ಟು ಪುರ್ಸೋತಿಲ್ಲ ಈಗ ನೀವು ಗಾಡಿಯಲ್ಲಿ ಇಟ್ಟ ಮೇಲೆ ಹೇಳಿ ಗಾಡಿಯಲ್ಲಿಟ್ಟು ಗಾಡಿ ಸ್ಟಾರ್ಟ್ ಆದ ಇಲ್ಲ ಕಾಯ್ ಹಾಂ ಒಂದಾಗಬೇಕು ಬಂದಾಗ ಓಕೆ ನಾವು ಶಿವನನ್ನು ನೋಡುವ ಹೇಗೆ ಉಂಟು ಸರ್ ಮೂರ್ತಿ ಹೇಗೆ ಉಂಟು ತುಂಬ ಚೆನ್ನಾಗಿದೆ ಎಲ್ಲಿ ಯಾರು ಮಾಡಿದ್ರು ಇಲ್ಲೇ ಒಬ್ಬ ಇದ್ದಾನೆ ಶಿವ ಅವನ ಹೆಸರು ಶಿವ ಹಾಂ ಶಿವನೇ ಶಿವನ ಮಾಡಿದ್ದು ಸುಳ್ಯಕ್ಕೂ ಅವನೇ ಮಾಡಿದ್ದು ಸುಳ್ಯದಲ್ಲೇ ಅವರೇ ಅವನೇ ಮಾಡಿದ್ದು ಅವನೇ ವಿಮುಕ್ತಿಗೆ. ಮಾಡಿದ್ದು ಹೌದು ನೋಡಿ ಶಿವ ನಾವು ಆ ಕಾಲದಲ್ಲಿ ಒಟ್ಟು 2ಕ್ಕೆ ಒಟ್ಟು 40,000 ಕೊಟ್ಟಿದ್ದೇವೆ ಈಗ ಸುಮಾರು 1 ಲಕ್ಷ ಮೇಲೆ ಇರಬೇಕು ಯಾವ ನಮ್ಮ ಕೆಲಸದವ್ರು ಬಂದು ಹೂ ಇಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಪರಿಸರನೇ ಎಷ್ಟು ಚೆನ್ನಾಗಿ ಹೇಳುತ್ತೆ ಈ ಕಥೆಯನ್ನು ಇಲ್ಲಿಯ ಸ್ಮಶಾನದ ಕಥೆಯನ್ನು ಪರಿಸರ ಹೇಳುತ್ತೆ ಇಲ್ಲಿ ಬಂದವರು ಯಾರು ಪಾರ್ಕಿಗೆ ಬಂದ ಒಂದು ಅನುಭವ ನಾವು ಇಲ್ಲಿ ಬರ್ತೀವಿ ಈಗ ಭಟ್ರು ಹೋದ್ರಲ್ಲ ಈಗೆಲ್ಲ ನಾವು ಸ್ವಲ್ಪ ಬ್ಯುಸಿ ಇಲ್ಲದ್ರೆ ನಾವು ಸಂಜೆ ಒಂದು 6 ಗಂಟೆಗೆ ಬಂದು ಸ್ವಲ್ಪ ಬಚ್ಚಂಗಾಯಿ ಬಾಳೆಹಣ್ಣು ಮತ್ತು ಇದು ಜ್ಯೂಸ್ ಅಂತ ಹೇಳಿದರೆ ಬೇರೆ ಅಲ್ಲ ಗೀರಲ್ಲ ಇದು ಎಂಥದ್ದು ಗಿರಿಂಡ ಕಡಲೆ ಅಂಥದ್ದನ್ನೆಲ್ಲ ತಂದು ಒಂದು 10 ಜನ ಇಲ್ಲಿ ಬಂದು ಕೂತ್ಕೊಂಡು 6 ಗಂಟೆಗೆ ಬಂದು 10 ಗಂಟೆಗೆ ಹೋಗಿದ್ದೆವು 2014 2015ರಲ್ಲಿ ಮತ್ತು ಸ್ವಲ್ಪ ನಾವೆಲ್ಲ ಬ್ಯುಸಿ ಆಯಿತು ಇವರು ಒಂದು ಲಾಡ್ಜ್ ಮಾಡಿದರು ಮತ್ತು ಭರತನಿಗೆ ಅಂಗಡಿಯಲ್ಲಿ ಬರಲಿಕ್ಕೆ ಪುರ್ಸೋದಿಲ್ಲ ನಂದು ಅಲ್ಲಿ ಕೋಳಿ ಅಂಗಡಿಯಲ್ಲಿ ಕತ್ಲೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಹೌದು ಹಾಗೆ ಈಗ ಯಾರು ಬರೋದಿಲ್ಲ ಈಗ ನಾನೇ ಬಂದು ಕೆಲಸ ಮಲಗ್ತೇನೆ ಮಧ್ಯಾಹ್ನ ಅಷ್ಟೇ ನಿಮ್ಮ ಜೀವನ ಇಲ್ಲಿ ಒಂದು ಸಾರ್ಥಕ ಬದುಕು ಖಂಡಿತ 100% ಸರಿ ನನಗೆ ಸಮಾಧಾನ ಉಂಟು ಸ್ಮಶಾನದ ಕೆಲಸದಲ್ಲಿ ನನಗೆ ಭಾರೀ ತೃಪ್ತಿ ಉಂಟು ಮತ್ತು ಸ್ಮಶಾನದ ಕೆಲಸ ಕಸದ ಕೆಲಸ ಉಜಿರೆ ಪಬ್ಲಿಕ್ ಟಾಯ್ಲೆಟ್ನ ಕೆಲಸದಿಂದಾಗಿ ರಾಮಚಂದ್ರ ಶೆಟ್ಟಿ ಯಾರು ಅಂತ ಗುರುತು ಮಾಡಿದ್ದು ಅದರ ಪ್ರಶಸ್ತಿಗಳು ನಿಮ್ಮನ್ನು ಅರಸಿಕೊಂಡು ಬಂದವ ನಾನು ಹೋಗಲಿಲ್ಲ ಪ್ರಶಸ್ತಿ ತಗೊಳ್ಳೋದಿಲ್ಲ ಸನ್ಮಾನಕ್ಕೆ ಹೋಗುವುದಿಲ್ಲ ಪ್ರಶಸ್ತಿಗಳು ಬೇರೆ ಯಾವುದಿಲ್ಲ ರೋಟ್ರಿ ಲಯನ್ಸ್ ಅದು ಇದೆಲ್ಲ ಇಲ್ಲ ಯಾಕೋಸ್ಕರ ನಿಮಗೆ ಪ್ರಶಸ್ತಿ ಅಲ್ಲ ನಾನು ಹೋಗುದಿಲ್ಲ ನನಗೆ ಅದು ಇಷ್ಟ ಇಲ್ಲ ಇಷ್ಟ ಇಲ್ಲ ಈಗ ಒಂದು 4-5 ವರ್ಷದಿಂದ ಹೋಗುದಿಲ್ಲ ಮೊದಲು ಹೋಗ್ತಿದ್ದೆ ಈಗ 4-5 ವರ್ಷದಿಂದ ಹೋಗುದಿಲ್ಲ ಸಾಕು ಪ್ರಚಾರ ಸಾಕು ನಾನು ನಿಮ್ಮ ಹತ್ರ ಹಾಗೆ ಹೇಳ್ತಿದ್ರಿ ಆದರೆ ನಾವು ಇಂಥ ಒಂದು ಒಳ್ಳೆಯ ಸ್ಮಶಾನವನ್ನು ತೋರಿಸ್ಬೇಕು ಅಂದರೆ ಇನ್ನೊಬ್ಬರಿಗೆ ಇದಾಗ್ತದೆ ಎಂಥದ್ದು ಇನ್ನೊಬ್ಬ ಮಾಡ್ಬೋದು ಈ ಥರ ಮಾಡಬಹುದು ಅಂತೇಳಿ ಅದಕ್ಕೆ ಈ ಥರ ಮಾಡಬೇಕು ಪ್ರೇರಣೆಗೋಸ್ಕರ ಈ ಒಂದು ಸಂದರ್ಶನವನ್ನು ಹೌದು ಪ್ರೇರಣೆಗೋಸ್ಕರ ಇದು ಸಂದರ್ಶನ ಮಾಡಿದ್ರು ಇಲ್ಲದೆ ನಾನು ಸಂದರ್ಶನ ಕೊಡುವ ಕ್ರಮ ಇಲ್ಲ ಪ್ರೇರಣೆಗೋಸ್ಕರ ಮಾತ್ರ ಕೊಟ್ಟದ್ದು ಅವರು ಬೇಡ ಅಂತ ಹೇಳಿದ್ರು ನನ್ನ ಹತ್ರ ಆದರೆ ನಾನು ಹೇಳಿದೆ ಸರ್ ಒಂದೆರಡು ಸಂದರ್ಶನ ನಮಗೆ ಈ ಸಂದೇಶ ಒಂದು ಸ್ಪಷ್ಟವಾಗಿ ತಲುಪಬೇಕು ಜನಗಳಿಗೆ ಅಂತ ಹೇಳಿದೆ ನಾನು ಅಂದರೆ ಬೇರೆ ಕಡೆನೂ ಈ ಥರನೇ ಒಂದು ನಿರ್ಮಾಣ ಆದರೆ ಸ್ಮಶಾನದ ಭಯ ಹೋಗಬೇಕು ಜನಗಳಿಗೆ ಭಯ ಇಲ್ಲಿ ಭಯ ಇಲ್ಲ ಇಲ್ಲಿ ಭಯ ಈಗ ನೀವು ಅಲ್ಲಿ ಸಹ ಹೇಳಿದ್ರಲ್ಲ ಬಾಡಿ ತಂದು ಬಾಡಿ ಹೆಗ್ಲಲ್ಲಿದ್ದರೂ ಸಮೇತ ಅವರು ನೋಡಿದ್ರು ರಾಡನ್ನು ಮಾತ್ರ ಇಂಜಿನ ವಿಶೇಷ ಅಂದು ಇನ್ನೊಂದು ವಿಶೇಷ ರಾಡ್ ಉಂಡು ಲವ್ ಉಂಡು ಬಾಡಿ 3 ಸುತ್ತಾದರೂ ಗೊತ್ತಾಗೋದಿಲ್ಲ ಎಲ್ಲರಿಗೆ ಮತ್ತು ನಾನೇ ಹೇಳಿದ್ದು ಮೂಜಾಂಡು ಉಂತಲೆ ಅಂತ ಓಕೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಸರ್ ಒಳ್ಳೆ ಇನ್ಫಾರ್ಮೇಷನನ್ನು ಕೊಟ್ರಿ ಜನಗಳಿಗೆ ಥ್ಯಾಂಕ್ ಯು ನಾನು ಸ್ಮಶಾನವನ್ನು ಬೇರೆ ಕಡೆ ತುಂಬ ನೋಡಿದ್ದೀರಿ ಗೊತ್ತು ನನಗೆ ನೀವು ನೋಡಿದರೆ ನಮ್ಮ ಎಲ್ಲಿ ನೋಡ್ತಾ ಇದ್ದೀರಾ ಖಂಡಿತ ಸ್ಮಶಾನದಲ್ಲಿ ನಿಮ್ಗೆ ನೋಡ್ತಾ ಇದ್ದೇನೆ ಎಲ್ಲಿಯೂ ಸ್ಮಶಾನದಲ್ಲಿ ಖಂಡಿತ ಭಯ ಇಲ್ಲವೇ ಇಲ್ಲ 100ಕ್ಕೆ 100 ಇಲ್ಲ ಇಲ್ಲಿಗೆ ಬರೋದು ಬರೀ ಕಟ್ಟಿಗೆ ತುಂಡು ಮಾತ್ರ ಬರೋದಲ್ವಾ ಪ್ರಾಣ ಹೋಗೋದು ಅಲ್ಲಿ ಅಲ್ವಾ ಇಲ್ಲಿ ಬರೋದು ಎಂಥದ್ದು ಉಂಟು ಇಲ್ಲಿ ಪ್ರಾಣ ಹೋದ್ರೆ ನಾವು ಕೊಡ ಪ್ರಾಣ ಪುಂಡು ಮಾರೆ ಒಲ್ಲ ಬರುವ ಮಾರೆ ಇಲ್ಲಿ ಬರುವೆ ಬೊಕ್ಕ ಬರುವೆ ಇಲ್ಲಲ್ಲ ಅಂಥದ್ದು ಇಲ್ಲಲ್ಲ ಇಲ್ಲಿ ಹೊತ್ತುಕೊಂಡು ಬರ್ತಾರೆ ಕಟ್ಟಿಗೆ ತುಂಡಿನಾಗೆ ಇಲ್ಲಿ ಎಂತ ಉಂಟು ಏನಿಲ್ಲ 100ಕ್ಕೆ 100 ಏನಿಲ್ಲ ಅಂದರೆ ಇಲ್ಲ ಅಥವಾ ಅವು ಸ್ಮಶಾನಕ್ಕೆ ಬರ್ತೇನೆ ಕೊಣರವಲ್ಲಿ ಇಂಜಿನ ಕೊಣರಲ್ಲಿ 700 ರೂಪಾಯಿದ ಕತ್ತಿ ಬೋಡು ಕೆಬಿಟ್ಟಿತ್ತಿನ ಬೆಂಡಲೆ ಬೋಡು ಕಂಟೆಲ್ಡಿತ್ತಿನ ಚೈನ್ ಬೋಡು ಚೊಂಬು ಮಾತ್ರ ಬರ್ತೀನಿ 40 ರೂಪಾಯಿಂದ ಕೊಡಲೆ ಇದು ತ್ಯಾಜ್ಯ ಸಂಗ್ರಹಾಲಯ ಅಲ್ಲ ದಯವಿಟ್ಟು ಬೇಜಾರು ಮಾಡಬೇಡಿ ನಾವು ಮಾತಾಡೋದು ಹೀಗೆ ಮಾತಾಡಿದ್ದು ಸ್ಮಶಾನ ಅಂತ ಕಾಣೋದಿಲ್ಲ ಹೆಣ ಸುಡುವಾಗ ಮಾತ್ರ ಕಾಣೋದು ಸ್ಮಶಾನ ಅಂತ ಇಲ್ಲದ್ರೆ ಕಾಣೋದಿಲ್ಲ ಸರಿ ಸರ್ ಸರಿ ನಾನು ಹೇಳಿ ತಪ್ಪುಂಟಾ ಇಲ್ಲ ನಿಮಗೆ ಇದೆಲ್ಲ ಬೇಕು ಚೊಂಬು ಬೇಡ 40 ರೂಪಾಯಿ ಅಲ್ವಾ 700 ರೂಪಾಯಿ ಕತ್ತಿ ಬೇಕು ಅವನಿಗೆ ಅದು ಬಿಟ್ಟು ಹೋಗೋದಿಲ್ಲ ಒಂದು ವೇಳೆ ಇವತ್ತು ಬಿಟ್ಟು ಹೋದ್ರೆ ನಾಳೆ ಬಂದು ಕೇಳ್ತೇನೆ ಕತ್ತಿ ಬಿಡಿ ಇವತ್ತು ಸೆಟ್ರೆ ಉಂಡ ತಿಕ್ಕಣ ಅಂತೇಳಿ ಹಾಗೇನೆ ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಒಳ್ಳೆದಾಗ್ಲಿ ಸರ್ ನೀವು ಬಂದದ್ದಕ್ಕೆ ನಿಮ್ಮ ಸಮಯ ನಮ್ಮ ಚಾನಲ್ ಹಾಳು ಮಾಡಿದ್ದೇನೆ ನಾನು ನಮ್ಮ ಚಾನಲ್ಗೆ ಒಂದು ಹಾರೈಕೆ ಮಾಡಿ ನೋಡ್ತಾ ಇದ್ದೀರಾ ಖಂಡಿತ ನೋಡ್ತಾ ಇದ್ದೇನೆ ನಾನು ನೋಡಿದೆ ಮೊನ್ನೆ ನೋಡಿದೆ ಅಲ್ಲ ಅವು ಹೋಗಿ ಅಲ್ಲಿ ಕೋಳಿ ಸಾಕೋದು ದನ ಸಾಕ್ತಾ ಇದ್ದೇನೆ ಇದು ಎಂಥದ್ದು ಹಾಲು ಬರ್ತದೆ ದನಿಗಳು 500 ರೂಪಾಯಿ ಕೊಡ್ತಾರೆ ಅಲ್ಲಿ ಹೋದ್ರೆ ತಿಂಗಳಿಗೆ 1,000 ರೂಪಾಯಿ ಸಿಗ್ತಿತ್ತು ನೋಡಿ ಇವ್ರು ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಇದ್ದೀರಿ ನೀವು ಕೂಡ ಫಾಲೋ ಮಾಡಿ ಒಳ್ಳೆ ವಿಡಿಯೋಗಳು ನ್ಯೂಸ್ ನೋಟ್ ಅಲ್ಲಿ ಬರುತ್ತೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ